ಒಳ್ಳೇದಾಗ್ಲಿ. ಮಾಸ್ಕ್ ಎಲ್ಲ ಹೊಂದಿಗೆ ಉಳಿ. ನಾವು ನಿಮ್ ಜೊತೆ ಸದಾ ನಿಂತಿರ್ತೀವಿ. ಈ ತರ ಒಂದು ನಮ್ದು ಯಾವ್ದು ಇಲ್ಲ, ಆಸ್ತಿ ಇಲ್ಲ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ಒಂದ್ ಕೇಸ್ ಹೇಳುದು ಮೊದ್ಲದೊಂದಿದೆಯಾ, ಇವಾಗ ಮನೇಲಿ ಒಂದಿದೆ ಹಾಕಿದ್ದಾರೆ, ಹಾಕವ್ರೆ. ಏನ್ ಗೊತ್ತಿಲ್ಲ ನಿಮ್ಗೆ ಇನ್ನ ಜಾಸ್ತಿ. ಆಧಾರ್ ಕಾರ್ಡ್ ಎಲ್ಲ ಈಸ್ಕೊಂಡ್ರು, ಗೊತ್ತಾಯ್ತು ನೆನ್ನೆ. ಮೊಬೈಲ್ ಎಲ್ಲ ಬಿಟ್ಟು ನರಸಿಂಹಮೂರ್ತಿ ಕರ್ಕೊಂಡ್ ಬಂದಿದ್ರು, ವಕಾಲತ್ಗೆಲ್ಲ ಸೇರಿಸ್ಕೊಂಡು. ಏನು ಭಯ ಬಿಡ್ಬೇಡ್ರಿ. A6 ಏನು ಭಯ ಬಿಡ್ಬೇಡ್ರಿ. ನಾನೆಲ್ಲ ಹೇಳಿದ್ದೀನಿ. ಏನಾನ ಅವ್ರ ಮನೆ ಬಾಗಲ ಹತ್ರ ಹೋದೆ ಪೊಲೀಸರು, ನಿನ್ನ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೀಗ ಹಾಕ್ತೀನಿ ಅಂತ ಹೇಳಿ. ನಾನ್ ಬರ್ತೀನಿ ಅಂದ್ರೆ ಯಾರು ಅಳ್ಳಾಡಲ್ಲ ಅಲ್ಲಿ. ಈಗ ನಾವೇನು ಅವ್ರು ಬಡಿಯಾಕೋದಿಲ್ಲ ಅಣ್ಣ. ನಾವ್ ಹೋಗಿದ್ವು 25 ಜನ ಕರ್ದಿದ್ರು, ನಾವ್ ಹೋಗಿದ್ವಿ 80 ಜನ. ಆಮೇಲೆ ಎಲ್ಲ ಬುಕ್ ಮಾಡ್ಕೊಂಡು ಹೋದ್ವು. ಅಲ್ಲೋದಾಗ ನಾವೇನಂತ ಕೇಳ್ಕೊಂಡು, ನಾವು ಯಾವ್ದೇ ಕಾಲಕ್ಕೂ ನಾವು ಇದು ಮಾಡ್ಸಲ್ಲ, TMC ಮಾಡ್ಸಲ್ಲ, ನಾವು ಆಯ್ಕೆ ಮಾಡ್ಸಲ್ಲ. ನಾವು ನಮ್ಗೆ ಮನೆ ಪತ್ರ ಕೊಟ್ಬಿಡ್ರಿ ಮಾಡಿಸ್ತಿರೋರಿಗೆ, ಆಮೇಲೆ ನೀವ್ ಏನಾರು ಮಾಡ್ಕೊಡ್ರಿ ಅಂತ ನಾವ್ ಹೇಳ್ಬಿಟ್ಟು ಬಂದವಣ್ಣ. ಹೇಳ್ಬಿಟ್ಟು ಬಂದ್ಮೇಲೆ ಇವ್ರು ಕದ್ದಿ ಮುಚ್ಚಿ ಯಾಕಣ ಬರ್ಬೇಕಾಯ್ತು, ಯಾರ್ದಾರೋ ಆಗ್ಲಿ. ಈಗ 26ರಲ್ಲಿ ಕೊಟ್ಮೇಲೆ ಈಗ 6 ಮೇಲೆ ನಮ್ದು ನಾಳೆ ಮಾಡಕ್ ಬರ್ತಾನೆ. ಹೌದು, ಮಾಡೇ ಮಾಡ್ತಾರೆ. ಒಂದು ಜಮೀನ್ ಬಿಟ್ಟು ಇನ್ನೊಂದು ಜಮೀನ್ ಲೇಔಟ್ ಹೆಂಗ್ ಮಾಡಕ್ ಬರ್ತೈತೆ. ಪೊಲೀಸ್ನವ್ರು 25 ಆಳು ನಮ್ಮನ್ನ ಮಾತಾಡ್ಸ್ಕೊಂಡು ಲೇಡೀಸ್ಗಳೆಲ್ಲ ಕುಂಡಿಸ್ಕೊಂಡು ಹುಣಸನೋರ್ತಾರೆ. ಆ ಕಡೆಯಿಂದ ಒಂದು 7-8 ಕಾರು ಬಸ್ಸು ಎಲ್ಲ ಬಂದು TMC ಮಾಡ್ತಾ ಇರೋಣ. ನಮ್ಮ ಹುಡುಗರುಗಳೆಲ್ಲ ಇಲ್ಲಿ ಅವ್ರ ಕಂಡ್ರು ಬಂದ್ರು ಅಂತ ಹೋದ್ರೆ ಲೇಡೀಸ್ನೆಲ್ಲ ಇಟ್ಕೊಬಿಟ್ರು. ನಾನೇನ್ ಮಾಡಿದೆ, ಹಿಂದಕ್ಕೆ ಇದ್ದೆ, ನಾನು ಮುಂದಕ್ಕೆ ಹೋಗಿರ್ಲಿಲ್ಲ. ನಮ್ಮರು ಹೋದ್ರು ಮುಂದಕ್ಕೆ, ಹೆಂಗಸರುಗಳೆಲ್ಲ ನಾನು ಹಿಂದಕ್ಕೆ ಇದ್ದೆ. ಒಬ್ರನ್ನ ಹಿಡ್ಕೊಂಡು ಈಜ ಹಾಕ್ಬಿಟ್ರು. ಅಮ್ಮನ್ಗೆ ಬಳಕೆಯವರೆಲ್ಲ ಇಟ್ಕೊಬಿಟ್ಟು ಕೈಯೆಲ್ಲ ಡ್ಯಾಮೇಜ್ ಆಗೈತೆ ಸುಮಾರು ಹುಡುಗಿಗೆ. ಇನ್ನೊಬ್ರು ಅಮಿತಾ ಅನ್ನೋರ್ಗೆ ಹಿಡ್ಕೊಬಿಟ್ಟು ಸುತ್ತ ಕವರ್ ಆಗೋದ್ರಣ್ಣ. ನಮ್ಗೆ ಆ ತರ ಅವಮಾನ ಮಾಡ್ತಾರಲ್ಲ. ನಾವೇನು ಅವ್ರ ಆಸ್ತಿಗೆ ಹೋಗಿದ್ವು, ನಮ್ಮ ಆಸ್ತಿಗೆ ನಾವು ಕೂತಿದೀವಿ. ನಾವೇನು ಕಣ್ಣವ್ರ ಆಸ್ತಿಗೆ ನಾವ್ ಯಾರನ್ನೂ ಬೈಯಕ್ ಹೋಗಲ್ಲ ಅಣ್ಣ. ನಮ್ಮ ಆಸ್ತಿ ಬೇಕು ನೋಡು, ನಮ್ಗೆ ಎಲ್ಲ ಅಭಿವೃದ್ಧಿ ಮಾಡ್ಕೊಂಡಿದೀವಿ. ನಮ್ ಊಟಕ್ಕೆ ಸಾಕು. ನಮ್ನ ಯಾರು ಕೂಲಿಕ್ ಹಾಕೋತಾರಣ್ಣ ಇವತ್ತು ನೋಡಿ, ಇಲ್ಲಿ ನಿಂತವ್ರಲ್ಲ ಇವ್ರನ್ನೆಲ್ಲ ಯಾರು ಕೂಲಿಕ್ ಹಾಕೋತಾರೆ. ಇವತ್ತು ಇಂಡಿಯಾರ್ ಬಂದು ಇಲ್ಲಿ 10,000 5,000 ಗೆಲ್ತಾವ್ರೆ. ಅದೇ ನಮ್ಮ ಮಕ್ಳು ಗೌರ್ಮೆಂಟ್ ಕೆಲಸ ಕೊಡ್ತಾವ್ರೆ. ಇಲ್ಲಿ ಕೊಡ್ಲಪ್ಪ ಗೌರ್ಮೆಂಟ್ ಕೆಲಸ. ಈಗ 2 ಕೋಟಿ ಕೊಟ್ಬಿಡ್ತೀವಿ ನಮ್ ಜಮೀನ, ನಾಳಿಕೆ ಬಂದು ತಗೊಂಡ್ಬಿಡಿ 2 ಕೋಟಿ ಕೊಟ್ಬಿಡ್ತೀವಿ. ನಮ್ಗೆ 2 ಕೋಟಿ ಎಷ್ಟು ದಿನ ಇರ್ತದ? ನಮ್ ಜಮೀನಾರು ಇದ್ರೆ ನಾವ್ ಬೆಳಗ್ಗೆ ಒಯ್ತೀವಿ, ಟ್ರಾಕ್ಟರ್ ಪಟ್ರೆಲ್ಲ ಉಳಿಸ್ತೀವಿ. ರಾಗಿನ ಪಾಗಿನ ಒಂದ್ ಬೋರ್ ಇರ್ತದೆ, ಒಂದ್ ಲಾಲೆ ನೀರ್ ಇರ್ತದೆ, ಚೆಲ್ಕೋತೀವಿ. ನಾವು ಹುಟ್ಟಾಗಿಂದ ಇದೇ ನೀರಲ್ಲಿ ಕರ್ಕೊಂಡು ಉಂಟಾ ಇದೀವಣ್ಣ. ನಮ್ಗೆ ಯಾರಿಗೂ ಕೈಕಾಲ್ ಗಾಯ ಆಗಿಲ್ಲ. ಇವತ್ತಿನ ಕಾಯಿಲೆ ಆ ಮಟ್ಟಕ್ಕೆ ಬಂದದೆ. ನಾವೇನು ಮಾಡಕ್ಕಾಗಲ್ಲ. ನಮ್ಮನ್ನ ಜನ ಅವಮಾನ ಮಾಡಿ ನಮ್ಮನ್ನ ಕುಂಡಿಸೋರ್ ಮೂಲೆಗೆ ನೋಡ್ರಿ ಅಣ್ಣ. ನಮ್ದು ರಜನ್ ತೆಗಿಸ್ಬಿಡ್ಲಿ, ಅವ್ರ ಆಸ್ತಿ ಸಂತೋಷ ಮಾಡ್ಕೊಳ್ಳಿ ಅಣ್ಣ. ನಮ್ಗೆ ಬೇಕಾಗಿಲ್ಲ. ನಮ್ಗೆ DK ಕುಮಾರ್ಗೆ ಏನ್ ಹೇಳ್ತೀರಾ? ಏನು ಹೇಳೋದ್ ಬೇಡ. ನಾವು ಅವ್ರು ಹೇಳ್ತಾರೆ ನಮ್ಮ ಅಕ್ಕ ತಂಗಿಯರಂಗೆ ಅಂತ ಹೇಳ್ಕೊಂಡು ಈಗ ಬಂದಿದ್ಯಲ್ಲ ನೀನು ಟಿವಿಲಿ ಮಾತಾಡ್ತಾ ಇದೆಯಲ್ಲ. ಅವತ್ತಿನ 1.5 ವರ್ಷದಿಂದ ನಾವು ಕೂತಿದೀವಲ್ಲ ಫುಟ್ಪಾತಲ್ಲಿ, ಅನ್ನ ಹೊಂದ್ಕೊಂಡು ನಾವೇ ಹೆಣ್ಮಕ್ಳಲ್ವಾ ನಿಮ್ಗೆ? ನಾವಿಂದ ಬದುಕು ಬಾಳು ದನಕರ ಎಲ್ಲ ಬಿಟ್ಟು ನಾವು ಫುಟ್ಪಾತಲ್ಲಿ ಕೂತಿದೀವಲ್ಲಣ್ಣ. ಅವತ್ ನಾವು ನಿಮ್ಮ ಅಕ್ಕ ತಂಗಿರಲ್ವೇನಣ್ಣ? ನಿಮ್ಗೇನ ನಿಮ್ಗೆ ಬೇಕಾದಾಗ ನಿಮ್ಗೆ ಬೇಕಾದಾಗ ಬಳಸ್ಕೊಳ್ಳೋದು, ಬೇಡದೇ ನಾವೇನು ಕಸನ್ ಮಂತ್ರಿ ಏನಣ್ಣ? ನಾವು ಕಸ ತಗೊಂಡು ತೊಟ್ಟಿಗೆ ಹಾಕ್ತಂಗಾಯ್ತು. ಸಮಯದಲ್ಲಿ ಕಸನೇ ಬೇಕು ನಮ್ಗೆ. ಎಂತ ಗೊಬ್ಬರಕ್ಕೆ ನಮ್ ಕಸನೇ ಬೇಕು ನಮ್ಗೆ. ಆದ್ರೆ ನಮ್ಮಿಷ್ಟು ಜೀವನ ಇಂಥ ಸರ್ಕಾರ ಜಲ್ಮಾಪಿನೂ ಬೇಡ, ನಾವ್ ಸೊತ್ರು ಬೇಡ ಇಂಥ ಸರ್ಕಾರ. ನಮ್ಗೆ ಯಾರೇ ಆಗ್ಲಿ ಅಣ್ಣ, ನಿಜವಾಗೂ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತ ಹೇಳ್ಬೇಡ್ದು. ಅದೇ ಕುಮಾರಣ್ಣ ಬಂದು ಸಾಯ್ತಾ ಇದ್ದವ್ರನ್ನೆಲ್ಲ ಉಳಿಸಿದ್ರು, ಕಬ್ಬಾಡ್ಸ್ಕೊಟ್ರು, ನಮ್ ಸಾಲ ಮನ್ನಾ ಮಾಡ್ಕೊಟ್ರು.
ಅವತ್ತು ಕುಮಾರಣ್ಣ ನಮ್ಗೆ ಸಹಕಾರ ಮಾಡಿದ್ರು. ಅವತ್ತು ಸಹಕಾರ ಮಾಡಿದ್ರಣ್ಣ. ನೀನ್ ಒಂದು ತಿಂಗಳಾಗ್ಲಿಲ್ಲ ಇವತ್ತು ನಮ್ಗೆ ಇಷ್ಟ ಅವಮಾನ ಮಾಡ್ತಾ ಇದೆಯಲ್ಲ ನಮ್ಮನ್ನ. ಕುಮಾರಣ್ಣನ ಬಿಟ್ಟಾಕ್ರಿ. ಕುಮಾರಣ್ಣನ ಯಾರು ಇಟ್ಟು ಬಟ್ಟೆ ಹಾಕಲ್ಲ, ಎಲ್ಲರೂ ಇಟ್ಟು ಬಟ್ಟೆ ಹಾಕಲ್ಲ. ನಮ್ ರೈತರಿಗೆ ಹೇಳ್ಕೊಂಡು ಬೇಕಾಗಿರೋದು ಕುಮಾರಣ್ಣ ಅಂದ್ರೆ ಕುಮಾರಣ್ಣ ಏನ್ ಮಾಡ್ತಾರ? ಅವ್ರ ಮನೇಲಿ ಅವ್ರವ್ರು, ನಮ್ಮ ಮನೇಲಿ ಆಗಿದ್ದೀವಿ. ಅಲ್ಲ, ಅವ್ರ ಆಸ್ತಿ ಎಷ್ಟು ಇವ್ರ ಆಸ್ತಿ ಎಷ್ಟು ದಿನ ಇದೆ ಚರ್ಚೆ. ದಿನ ಅದು ಬಿಟ್ಬಿಟ್ಟು ಬೈರಮಂಗಲದ ಆಸ್ತಿ ಹೆಂಗ್ ಉಳಿಸೋದು ಅಂತ ನಿಮ್ದು ನಿಮ್ಮ ಆಸ್ತಿ ಬಗ್ಗೆ ಚರ್ಚೆ ಮಾಡ್ಕೊತಾ ಇದೀರಲ್ಲ. ನಮ್ ರೈತರು ಏನಾದ್ರು ನೋಡ್ತಾ ಇದ್ರ? ಮಳೆವಾಗಿ ಬೆಳೆ ಇಲ್ಲ, ಅಟ್ಟ ಸೇರ್ಕೊಂಡ್ ಮಳೆವಾಗಿ ಅಟ್ಕೆ ಇಟ್ಟಿಲ್ಲ ಜನಗಳಿಗೆ. ರಾಗಿ ಮುದ್ದೆ ಉಣ್ತೀವ ನಾವು, ದುಡ್ಡು ತಿಂತೀವ. ರಾಗಿ ಮುದ್ದೆನೇ ಉಣ್ಬೇಕು ಇವತ್ತು. ದುಡ್ಡು ತಿನ್ನಕಾಯ್ತಾ ಇದ್ದೇನೆ ನಾನು. ಈ ವಯಸ್ಸಕ್ಕೆ ನಿಮ್ಮ ಅಕ್ಕನೇ ತಂಗಿನೇ ಆಗಿರ್ಬೋದು, ನಾವು ಈ ವಯಸ್ಸಕ್ಕೆ ಮುಂದಿನ ಮಕ್ಕಳೇನೆ. ನಾವು ದುಡ್ದು ನಿಮ್ಮಂತವ್ರಿಗೊಂದು ಲೋಟ ನೀರ್ ಕೊಟ್ಟಿದೀವಿ ಹೊರತು ನಾವ್ ಯಾರ ಕೈ ಚಾಚಿಲ್ಲ. ಆ ಮನೆ ಆಸ್ತಿ ಹಣ ಯಾರು ಒಪ್ಪಾಯ್ತಾರೆ? ಇರೋ ಗಂಟ 2 ದಿನದ ಜೀವನ ಇದು. ಮನ್ಸನ್ಗೆ ಈ ತಾಳ್ಮೆ ಇರ್ಬೇಕು ಯಾರಿಗೇ ಆಗ್ಲಿ. ನಾವು ನಿಮ್ಮ ಕೈ ಕೆಳಗೆ ಬೆಳೆದಿರೋನೇ. ನಾವು ಆದಷ್ಟು ನಮ್ಮ ಅಡ್ಡ ಮಾಡಕ್ ಹೋಗ್ಬೇಕು. ಆಸ್ಪತ್ರೆಗೆ ಹಾಕಿ ನೋಡಿದ್ದಾರೆ, ಒಂದು ನೈಟ್ ಅಲ್ಲೇ ಇದ್ದು ಡಿಸ್ಚಾರ್ಜ್ ಆಗಿದೆ. ಅದನ್ನೆಲ್ಲ ಯಾರು ಮಾಡಿದ್ದಾರೆ? ಮುಖ್ಯಮಂತ್ರಿ ಇದೆಲ್ಲ ಹೇಳದ್ಮೇಲೆ ಹೋರಾಟ ಏನ್ ಮಾಡೋದಿಲ್ಲ. ಹೋರಾಟ ನಾವು ತೀವ್ರ ಬಿಡ್ತೀವಿ ಸರ್. ಯಾಕಂದ್ರೆ ಒಂದ್ ಕಡೆಯಿಂದ ಹೇಳ್ತಾ ಇದ್ದಾರೆ ಏನು ಕೊಟ್ಟವ್ರು ತಗೊಂತಿಲ್ಲ ಅನ್ನೋದು ಇಟ್ಕಿರಿ ಅಂತ. ಆ ದ್ವಂದ್ವ ಹೇಳಿಕೆ ನಮ್ಗೆ ದ್ವಂದ್ವ ಹೇಳಿಕೆ ಸರ್. ಹಿಂದಿನ ದಿನ ರಾತ್ರಿ ಮತ್ತೆ ನಾವು ಹೇಳಿದ್ರು ಗೆಜೆಟ್ ದೇವೇಗೌಡರು ಒಂದು ಹೇಳಿಕೆ ಕೊಟ್ಟ ಕ್ಷಣನೆ ಮಾರನೆಗೆ ಅದ್ರ ವಿರುದ್ಧವಾಗಿ ಮತ್ತೆ ಒಂದು ನೋಟಿಫಿಕೇಶನ್ ಮಾಡಿ ರೈತರು ಮತ್ತಷ್ಟು ಕೇಳಿಸಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡದಿ ಪ್ರಾಜೆಕ್ಟ್ ಇಲ್ಲ ಅನ್ನೋ ಉದ್ದೇಶದಿಂದ ಹೊರಟಿದ್ದಾರೆ. ಡಿವೈಡ್ ಅಂಡ್ ರೂಲ್ ಮಾಡಿ ಒಂದು ರೀತಿ ಬಿಲ್ಡಿಂಗ್ ಒಡೆದಾಡುವ ರೀತಿಯಲ್ಲಿ ಇವರು ನಮ್ಮ ರೈತರನ್ನ ಕೇಸ್ ಹಾಕ್ಸೋದು, ಎದುರಿಸೋದು, ಈ ರೀತಿ ಮಾಡಿ ಅವರ ಸಂಖ್ಯೆ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ, ಯಾರು ಅಪರಾಧ ಜಾಸ್ತಿ ಇದ್ದಾರೆ ಅನ್ನೋ ತೋರಿಸೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಇವತ್ತು ಹೇಳಿದ್ದೀವಿ. ದಿನ ಬರೋದು ಕುಮಾರಸ್ವಾಮಿ ಆಸ್ತಿ ಎಷ್ಟು, ಕುಮಾರಸ್ವಾಮಿ ಹೆಂಡತಿ ಆಸ್ತಿ ಎಷ್ಟು, ಇದನ್ನೇ ಪ್ರಸ್ತಾವ ಮಾಡ್ತಾರೆ. ಅದೆಲ್ಲ ಇಲ್ಲಿ ಪ್ರಶ್ನೆ ಇರೋದು. ಇಲ್ಲಿ ಬೈರಮಂಗಲದ ಈ ಬಿಡದಿ ಲೇಔಟ್ ಮಾಡೋದನ್ನ ನಿಲ್ಲಿಸಬೇಕು ಅನ್ನೋ ಪ್ರಶ್ನೆ. ಇದು ಯಾವುದೇ ವೈಯಕ್ತಿಕ ಅಲ್ಲ. ಈ ವೈಯಕ್ತಿಕ ಕುಮಾರಸ್ವಾಮಿ ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡರು ಇರ್ಬೋದು, ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಹೋರಾಟ ಮಾಡೋದೆಲ್ಲ ಈ ತರ ನೀನು ಅವರ ಆಸ್ತಿ ಎಷ್ಟು ಇವ್ರ ಆಸ್ತಿ ಎಷ್ಟು ಅಲ್ಲ. ಇಲ್ಲಿ ಬಿಡದಿ ಬೈರಮಂಗಲದ ರೈತರು ಜಮೀನು ಬಿಡ್ತೀಯೋ ಇಲ್ಲ ಅಷ್ಟೇ. ಅದು ಬಿಟ್ಬಿಟ್ಟು ಬೇರೆ ಆಸ್ತಿ ನಮ್ದು ಚರ್ಚೆ ಇಲ್ಲ. ಬಿಡಿ ಏನ್ ಮಾಡ್ತಾರೆ, ಹೋರಾಟ ಒಂದ್ ಕಡೆ ನಡೀತಾ ಇರ್ತದೆ. ಇವ್ರು ಏನೋ ಒಂದು ಸುದ್ದಿ ಹೇಳ್ಬಿಟ್ಟು ಬೆಳಗ್ಗೆ ಪತ್ರಿಕೆಯಲ್ಲೆಲ್ಲ ಅದೇ ಸುದ್ದಿ, ಇವ್ರ ಆಸ್ತಿ ಎಷ್ಟು ಅವ್ರ ಆಸ್ತಿ ಎಷ್ಟು. ಪತ್ರಿಕೆಗಳು ಕೂಡ ಎಲ್ಲ ಹಂಗೆ ಬೆಳಗ್ಗೆ ಅದೇ ಸುದ್ದಿ ಆಗ್ತದೆ. ಇವ್ರು ಹೋರಾಟ ನಡೀತಾ ಇರೋದು, ಕಣ್ಣೀರ್ ಆಗ್ತಾ ಇರೋದು, ರೈತರಿಗೆ ಅತಂತ್ರ ಬಂದಿರೋದು, ಜಮೀನ ಅಕ್ವೈರ್ ಮಾಡ್ತಾವ್ರೆ ಅನ್ನೋದು ಬಂದಿರೋದು. ಅದು ಬಿಟ್ಟು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಇದನ್ನ ಡೈವರ್ಟ್ ಆಗಬಾರ್ದು. ನಮ್ಗೆ ತೀರ್ಮಾನ ಆಗ್ಬೇಕಾಗಿರೋದು ಬೈರಮಂಗಲದ ಲೇಔಟ್ ಏನ್ ಮಾಡ್ತಾ ಇದ್ದಾರೆ ಅದು ಬಿಡುಗಡೆ ಆಗ್ಬೇಕಷ್ಟೇ.